ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದಿನಿ ಜೀವಕ್ಕೆ ಕಥೆಯ 31ನೇ ಅಧ್ಯಾಯವನ್ನು ಶುರು ಮಾಡೋಣ. ಅವಳ ಈ ಚರ್ಯೆಗೆ ಕಾರಣ ಅಕ್ಷಜ್ ಪಾಲ್ ಅಲ್ಲ, ಬದಲಿಗೆ ಅವರ ಜೊತೆಗೆ ಕೂತು ಮಾತನಾಡೋದ್ರಲ್ಲಿ ಮಗ್ನನಾಗಿದ್ದ ಅವರ ಫ್ರೆಂಡ್ ಮಹಿಮ್ ಬಾಜ್ವಾ. ಹೌದು, ಅಕ್ಷಜ್ ಅವರು ಈಗ ತಾನೇ ಫ್ರೆಂಡ್ ಅಂತ ಹೇಳಿ ವೆಲ್ಕಮ್ ಮಾಡಿದ ಅವರ ಪಂಜಾಬಿ ಮಿತ್ರರಾದ ಮಹಿಮ್ ಬಾಜ್ವಾ ಬೇರೆ ಯಾರೂ ಅಲ್ಲ, 4 ವರ್ಷಗಳ ಕೆಳಗೆ ಇವಳ ಕೊರಳಿಗೆ ತಾಳಿ ಕಟ್ಟಿದ್ದ ವಿಜಯ್ ಶಾಶ್ವತ್. ಅವನನ್ನು ನೋಡಿದ ತಕ್ಷಣ ನಿಂತ ನೆಲವೇ ಕುಸಿದ ಅನುಭವ ಆದರೂ ಭಯ ತೋರದೆ ಸಾವರಿಸ್ಕೊಂಡು ತನ್ನ ಕ್ಲೈಂಟ್ ಜೊತೆಗೆ ಮಾತನಾಡಿ ಪ್ಯಾಂಟ್ರಿ ಒಳಗೆ ಬಂದವಳು ಈಗ ಮುಂದೇನು ಮಾಡಬೇಕು ತೋಚದೆ ಕ್ಷಣಕಾಲ ಯೋಚನೆ ಮಾಡಿದವಳು ಇವಳ ಪ್ರತಿ ಕಷ್ಟಕ್ಕೆ ಈಗ ನೆರಳಾಗಿ ನಿಂತಿರುವ ಓಜಸ್ಗೆ ಕಾಲ್ ಮಾಡಿ ಇರುವ ವಿಚಾರ ತಿಳಿಸಿ ಈಗಲೇ ತನ್ನ ಆಫೀಸ್ಗೆ ಬರೋ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಅಂದು ಸಿಗ್ನಲ್ನಲ್ಲಿ ವಿಜಯ್ ಶಾಶ್ವತ್ನ ದೂರದಿಂದ ನೋಡೇನೆ ತನ್ನ ಮನಸ್ಸಿನ ಸ್ಥಿಮಿತ ಕಳ್ಕೊಂಡು ಬಿಟ್ಟಿದ್ದ ಆರುಷಿ ಇವತ್ತು ಓಜಸ್ ತನ್ನ ಸಹಾಯಕ್ಕಿರ್ತಾನೆ ಅನ್ನೋ ಧೈರ್ಯದ ಮೇಲೆ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಮೊದಲಿಗೆ ಓಜಸ್ಗೆ ಕರೆ ಮಾಡಿ ಇರೋ ವಿಷಯ ತಿಳಿಸಿ ಪೊಲೀಸ್ ಜೊತೆಗೆ ಬೇಗ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ನಂತರ ತನ್ನ ಕಚೇರಿಯ ಸೆಕ್ಯೂರಿಟಿ ಆಫೀಸ್ಗೆ ಫೋನ್ ಮಾಡಿ ಪಾರ್ಟಿ ಹಾಲ್ ಅಲ್ಲದೆ ನಾನು ಎಲ್ಲೆಲ್ಲಿರ್ತೀನಿ ಅಲ್ಲೆಲ್ಲ CCTV ಲೈವ್ ಫುಟೇಜ್ನ ನಾನು ಹೇಳೋ ಮೊಬೈಲ್ ನಂಬರ್ಗೆ ಈಗಲೇ ಕಳಿಸಿ ಅಂತ ಹೇಳಿದವಳು ಪ್ಯಾಂಟ್ರಿಯ ಬಾಗ್ಲಲ್ಲಿ ನಿಂತು ತನ್ನ ಬದುಕಿನ ಖಳನಾಯಕನ ಮೇಲೆ ಒಂದು ಕಣ್ಣಿಟ್ಟಿದ್ಲು. 4 ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಬೇರೆ ಬೇರೆ ವೇಷ ಧರಿಸಿ ವೇಷಕ್ಕೆ ತಕ್ಕ ಭಾಷೆ ಹೆಸರನ್ನಿಟ್ಕೊಂಡು ಊರೂರು ಅಲಿಯೋ ಈ ಶಾಶ್ವತ್ ಈಗ ಕಣ್ಮರೆಯಾಗ್ಬಿಟ್ರೆ ಮತ್ತೆ ಇವನನ್ನು ಹಿಡಿಯೋದು ಕಷ್ಟ ಅನ್ನೋದು ಅರ್ತಿದ್ದ ಹುಡುಗಿ ಯಾವುದೇ ಕಾರಣಕ್ಕೂ ಅವನು ಇವತ್ತು ತಪ್ಪಿಸ್ಕೊಳ್ಬಾರ್ದು ಅಂತ ನಿಂತಲ್ಲೇ ದೇವರಿಗೆ ಬೇಡ್ಕೊಳ್ತಾ ಇದ್ಲು. ಈ ಮಹಿಮ್ ಬಾಜ್ವಾ ನೋ ಅಥವಾ ವಿಜಯ್ ಶಾಶ್ವತೋ, ಒಟ್ಟಿನಲ್ಲಿ ಅವನನ್ನು ದೂರದಿಂದ ನಿಂತು ನೋಡ್ತಾ ಇರುವ ಆರುಷಿ ಕೈಕಾಲುಗಳು ಸಣ್ಣದಾಗಿ ಕಂಪಿಸ್ತಾ ಇದ್ವು. ನಾನೇನಾದರೂ ಇವನ ಕಣ್ಣಿಗೆ ಬಿದ್ದರೆ ಅಷ್ಟೇ, ನನ್ನನ್ನು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಅವನು ನನ್ನ ನಂತರ ಯಾವ ಮನೆ ಹೆಣ್ಮಕ್ಳನ್ನು ಟಾರ್ಗೆಟ್ ಮಾಡಬೇಕು ಅಂತ ಹಾಕ್ಕೊಂಡಿದ್ದ ಲಿಸ್ಟ್ ಹಾಗೆ ಮಾಡಿಕೊಂಡಿದ್ದ ಪ್ಲ್ಯಾನ್ಗಳಿದ್ದ ಲ್ಯಾಪ್ಟಾಪ್ ಪೊಲೀಸರ ವಶಕ್ಕೆ ಸಿಕ್ಕ ಕಾರಣ ನನ್ನ ಮೇಲೆ ಅತೀವವಾದ ಕೋಪ ಇದ್ದೇ ಇರುತ್ತೆ. ನನಗಿಂತ ಮೊದಲು ಇವನು ಮೋಸಕ್ಕೆ ಬಲಿಯಾಗಿದ್ದ ಹೆಣ್ಮಕ್ಳನ್ನೂ ಸಹ ಇವನ ಲ್ಯಾಪ್ಟಾಪ್ನಲ್ಲಿದ್ದ ಮಾಹಿತಿಗಳ ಸಹಾಯದಿಂದ ಮತ್ತೆ ಪತ್ತೆ ಹಚ್ಚಿ ಭಾರತಕ್ಕೆ ಮರಳಿ ಕರೆತಂದರು. ಪಾಪ, ವ್ಯಭಿಚಾರ ಅನ್ನೋ ನರಕದಲ್ಲಿ ಬೆಂದು ಹೋಗಿದ್ದ ಆ ಹೆಣ್ಣುಮಕ್ಕಳಿಗೆ ಪೊಲೀಸರು ಆ ನರಕದಿಂದ ಮುಕ್ತಿ ಕೊಡಿಸಿದ್ರು. ಆದರೆ ಅದರಲ್ಲಿ ಒಂದು ಹೆಣ್ಣು ಹುಡುಗಿ ಅದಾಗಲೇ ಅದೆಷ್ಟೋ ಕ್ರೂರ ಜನರ ಕೈಗೆ ಸಿಕ್ಕಿ ನಲುಗಿ ಹೋಗಿದ್ದವಳು ನರಕದಿಂದ ದೂರ ಬಂದರೂ ಬದುಕೋ ಆಸೆ ತೊರೆದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ನಾನೇನಾದರೂ ಆ ಥರ ತನ್ನ ಮನದಲ್ಲಿ ಇವಳು ಹೀಗೆ ಬಲಿಯಾಗಿದ್ರೆ ಅನ್ನೋ ಸಣ್ಣ ಕಲ್ಪನೆ ಕೂಡ ಉಸಿರುಗಟ್ಟಿಸುವಂತೆ ಮಾಡಿಬಿಟ್ಟಿತ್ತು. ಇಲ್ಲ, ಇವನಿವತ್ತು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಬಾರ್ದು. ಈ 4 ವರ್ಷದಲ್ಲಿ ಇನ್ನೂ ಅದೆಷ್ಟು ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದಾನೋ. ಇನ್ನಾದರೂ ಇವನ ಈ ಕ್ರೂರ ಕೃತ್ಯಕ್ಕೆ ಪೊಲೀಸರು ಅಂತ್ಯ ಹಾಡಲಿ ಮನದಲ್ಲೇ ಹೇಳಿಕೊಂಡು ಶಾಶ್ವತ್ ಮೇಲೆ ಕಣ್ಣಿಟ್ಟಿದ್ದ ಹುಡುಗಿ ಈಗ ಅವನು ಎದ್ದು ನಿಂತು ಅಕ್ಷಜ್ ಅವರ ಕೈ ಕುಲುಕಿ ಅದೇನೋ ಘನಕಾರ್ಯ ಮಾಡೋ ಹಾಗೆ ಯಾವುದೋ ವಿಚಾರದ ಬಗ್ಗೆ ದೀರ್ಘ ಚರ್ಚೆ ನಡೆಸಿ ಪಾರ್ಟಿ ಹಾಲ್ನಿಂದ ಹೊರಡಲು ನೋಡಿದ್ರೆ ಆರುಷಿಗೆ ಇವನನ್ನು ಹೇಗೆ ತಡೆದು ನಿಲ್ಲಿಸೋದು ಅಂತ ತಿಳಿಯದೇ ಆಯಿತು. ಏನು ಮಾಡಲಿ ಅಂತ ಕೈ ಹಿಸ್ಕೊಳ್ತಾ ನಿಂತಿದ್ದ ಹುಡುಗಿಯ ಕಣ್ಣು ಅಲ್ಲೇ ಡಯಾಸ್ ಮೇಲಿದ್ದ ಮೊಮೆಂಟೋ ಕಡೆಗೆ ಹೋಯಿತು. ಅದಕ್ಕೆ ತಕ್ಷಣ ಆದದ್ದು ಆಗಲಿ, ನಾನು ಬಲಿಯಾದರೂ ಸರಿ, ಈ ರಾಕ್ಷಸನ ಸಂಹಾರ ಆಗಲೇಬೇಕು ಅನ್ನೋ ದೃಢ ನಿರ್ಧಾರ ಮಾಡಿ ಅಕ್ಷಜ್ ಅವರ ಬಳಿಗೆ ಬಂದು, ಸರ್, ನಿಮ್ಮ ಫ್ರೆಂಡ್ಗೆ ಆ್ಯಸ್ ಅ ಟೋಕನ್ ಆಫ್ ಮೊಮೆಂಟೋ ಕೊಟ್ಟು ಸತ್ಕರಿಸೋದಿಲ್ವಾ ಅಂತ ಕೇಳಿದ್ರೆ ಅಕ್ಷಜ್, ಥ್ಯಾಂಕ್ ಯು ಸೋ ಮಚ್ ಮಿಸ್ ಆರುಷಿ, ಮೊಮೆಂಟೋ ಬಗ್ಗೆ ಮರ್ತೇ ಬಿಟ್ಟಿದ್ದೆ. ಮಹಿ, ವಾಪಸ್ आवो यार, एक छोटा सा तोहफा देना भूल गया. ಮಹಿ, ವಾಪಸ್ ಬಾ ಗೆಳೆಯ, ನಿನಗೊಂದು ಸಣ್ಣ ಉಡುಗೊರೆ ಕೊಡೋದನ್ನು ಮರ್ತುಬಿಟ್ಟೆ ಅಂತ ಹೇಳ್ತಾ ಅವನ ಭುಜ ಬಳಸಿ ಡಯಾಸ್ ಕಡೆಗೆ ಕರೆತರುವಾಗ ಅಲ್ಲಿಯೇ ನಿಂತಿದ್ದ ಹುಡುಗಿಯ ಕಂಡ ಮಹಿಮ್ ಬೆಚ್ಚಿಬಿಟ್ಟ. ಅವನ ಮೈ ಕಂಪಿಸಿದ್ದು ಅವನ ಭುಜ ಬಳಸಿದ್ದ ಅವನ ಗೆಳೆಯನ ಗಮನಕ್ಕೂ ಬಂತು. ಏನಾಯಿತು, ಯಾಕೆ ಬೆಚ್ಚಿದೆ ಅಂತ ಹಿಂದಿಯಲ್ಲೇ ಕೇಳಿದ್ದ. ಆದರೆ ಅವನು ಏನೂ ಹೇಳಲಾಗದ ಸ್ಥಿತಿಯಲ್ಲಿ ಇದ್ದ. ಮೊದಲಿಗೆ ಆರುಷಿಯನ್ನು ಇಲ್ಲಿ ಕಂಡು ಬೆಚ್ಚಿದ್ರೂ ಅವಳಲ್ಲಿರುವ ಆತ್ಮವಿಶ್ವಾಸ ತನ್ನನ್ನೇ ನುಂಗೋ ಹಾಗೆ ಕೆಂಗಣ್ಣು ಬಿಟ್ಟು ನೋಡ್ತಾ ಇರುವ ಹುಡುಗಿಯ ನೋಟ ಎದುರಿಸಲು ಆಗದೆ, ಅರ್ಜೆಂಟ್ ಕೆಲಸ,
ಹೊರಡಬೇಕು ಅಂತ ಹೇಳಿ ಗೆಳೆಯನ ಕೈ ಸವರಿ ದಾಪುಗಾಲು ಹಾಕುತ್ತಾ ಪಾರ್ಟಿ ಹಾಲ್ ಹೊರಗೋಡಿ ಬಿಟ್ಟರೆ ಅಕ್ಷಜ್ಗೆ ತನ್ನ ಗೆಳೆಯನ ನಡವಳಿಕೆ ನಿಜಕ್ಕೂ ವಿಚಿತ್ರ ಅನ್ನಿಸ್ತು. ಆದರೆ ಅವನನ್ನು ಇಷ್ಟು ಸುಲಭಕ್ಕೆ ಬಿಟ್ಕೊಡೋದಕ್ಕೆ ತಯಾರಿಲ್ಲದ ಆರುಷಿ ಎಕ್ಸ್ಕ್ಯೂಸ್ ಮೀ ಸರ್ ಎಂದು ಅಕ್ಷಜ್ಗೆ ಹೇಳಿ ತಾನು ಕೂಡ ಓಡು ನಡಿಗೆಯಲ್ಲಿ ಪಾರ್ಟಿ ಹಾಲ್ ಹೊರಗೆ ಬಂದವಳು ಲಿಫ್ಟ್ಗಾಗಿ ಕಾಯದೆ ದಡಬಡನೆ ಮೆಟ್ಟಿಲಿಳಿದು ಹೋಗ್ತಾ ಇರುವ ಮೋಸಗಾರನನ್ನು ಹಿಂಬಾಲಿಸಿದ್ಲು. ಅದಾಗಲೇ ರಾತ್ರಿ ಸುಮಾರು 9 ಗಂಟೆ ಸಮಯ. ಟೆರೇಸ್ ಮೇಲಿರುವ ಓಪನ್ ಪಾರ್ಟಿ ಹಾಲ್ನಲ್ಲಿರುವ ಜನರನ್ನು ಬಿಟ್ಟರೆ ಮತ್ತೊಂದು ಮಹಡಿಯಲ್ಲಿ ಶುಭ ಸಂಕಲ್ಪ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಮಾಹಿತಿ ಕೇಂದ್ರ ಅಂದರೆ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡೋ ಬೆರಳೆಣಿಕೆಯಷ್ಟು ಜನ ಮಾತ್ರ ಇರೋದು ಈ 7 ಮಹಡಿಗಳ ಬೃಹತ್ ಕಟ್ಟಡದಲ್ಲಿ. ಮೆಟ್ಟಿಲು ಇಳಿತಾ 5ನೇ ಮಹಡಿಯಲ್ಲಿ ಇರುವ ಅಕೌಂಟ್ ಆಫೀಸ್ಗೆ ಬರೋ ಅಷ್ಟರಲ್ಲಿ ಅಲ್ಲಲ್ಲಿ ಒಂದೆರಡು ದೀಪಗಳು ಮಾತ್ರ ಉರಿತಾ ಇದ್ದು ಸುತ್ತಲೂ ನಿರ್ಜನ ಪ್ರದೇಶ ಆರುಷಿ ಮನಸ್ಸಿನಲ್ಲಿ ಕಂಪನ ಹುಟ್ಟಿಸಿತ್ತು. ಮೆಟ್ಟಿಲು ಇಳಿಯುತ್ತಾ ಇದ್ದವನ ಬೂಟ್ ಕಾಲಿನ ಸಪ್ಪಳವೂ ಈಗ ಆರುಷಿಗೆ ಕೇಳಿಸ್ತಾ ಇರಲಿಲ್ಲ. ತನ್ನ ಸುತ್ತಲೂ ನೀರವ ಮೌನ. ನಾನಿಷ್ಟೊಂದು ಭಂಡ ಧೈರ್ಯ ಮಾಡಬಾರ್ದಾಗಿತ್ತು. ಮನದಲ್ಲೇ ಹೇಳಿಕೊಂಡ ಹುಡುಗಿಯ ಹೃದಯ ಭಯದಲ್ಲಿ ನಗಾರಿಯಂತೆ ಹೊಡ್ಕೊಳ್ತಿದ್ರೆ ಅವಳ ಉಸಿರಿನ ಗತಿಯಲ್ಲಿ ಆಗುತ್ತಿರುವ ಏರುಪೇರು ಅವಳ ಕಿವಿಯನ್ನು ಅಪ್ಪಳಿಸುತ್ತಿತ್ತು. ಕೈಯಲ್ಲಿದ್ದ ಮೊಬೈಲ್ ಟಾರ್ಚ್ ಆನ್ ಮಾಡಿ ಸುತ್ತಲೂ ನೋಡುತ್ತಾ ಮೆಲ್ಲಗೆ ಮೆಟ್ಟಿಲು ಇಳಿಯುತ್ತಾ ಇದ್ದ ಹುಡುಗಿಯ ಮನದ ತುಂಬ ಬೇಸರ ತುಂಬ್ಕೊಂಡ್ಬಿಡ್ತು. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಅವನು ತಪ್ಪಿಸ್ಕೊಂಡ್ಬಿಟ್ನಲ್ಲ. ಛೇ, ಈ ಚಂದ್ರ ಎಲ್ಲಿ? ನಾನು ಫೋನ್ ಮಾಡಿ ಇಷ್ಟೊತ್ತಾಯಿತು ಅಂತ ಹೇಳಿಕೊಂಡು ಸುತ್ತಲೂ ಕಣ್ಣಾಡಿಸುವಾಗಲೇ ಲಿಫ್ಟ್ ಓಪನ್ ಆಯಿತು. ಚಂದ್ರ ಬಂತ ಅಂತಲೇ ತಿಳಿದು ಲಿಫ್ಟ್ ಕಡೆಗೆ ಹೆಜ್ಜೆ ಹಾಕಿದ್ರೆ ಲಿಫ್ಟ್ ಒಳಗೆ ಯಾರೂ ಇಲ್ಲ. ತಕ್ಷಣ ಇವಳ ಹಿಂದೆ ಯಾರೋ ಬಂದು ನಿಂತದ್ದು ತನ್ನ ಎದುರಿಗೆ ಓಪನ್ ಆಗಿದ್ದ ಲಿಫ್ಟ್ನಲ್ಲಿ ಮೂಡಿದ ನೆರಳಿನಿಂದ ತಿಳಿದ್ರೂ ತಿರುಗಿ ನೋಡೋ ಸಾಹಸ ಕೂಡ ಮಾಡಲಾಗ್ತಿಲ್ಲ. ದೀರ್ಘ ಉಸಿರು ತೆಗೆದುಕೊಂಡು ಮೆಲ್ಲಗೆ ತಿರುಗುವ ವೇಳೆಗೆ ಅವಳನ್ನು ಲಿಫ್ಟ್ ಒಳಗೆ ನೂಕಿ ತಾನು ಒಳಗೆ ಹೋದ ಮಹಿಮ್ ಕುಹಕವಾಗಿ ನಗ್ತಾ ಲಿಫ್ಟ್ನ ಬೇಸ್ಮೆಂಟ್ ಹೋಗುವಂತೆ ಬಟನ್ ಒತ್ತಿದವನು ಮೊದಲಿಗೆ ಆರುಷಿ ಕೈನಲ್ಲಿದ್ದ ಮೊಬೈಲ್ ಕಸಿದುಕೊಂಡು ನೆಲಕ್ಕೆಸೆದು ಕಾಲಲ್ಲಿ ತುಳಿದು ಅದನ್ನು ಒಡೆದು ಹಾಕಿಬಿಟ್ಟ. ನಂತರ ಅವಳನ್ನೇ ತದೇಕ ಚಿತ್ತದಿಂದ ನೋಡ್ತಾ ಅವಳ ಬಳಿ ಸರಿದು ದೀರ್ಘ ಉಸಿರನ್ನು ಹೇಳ್ಕೊಂಡು, ನೀನು ನೋಡ್ತಾ ಇದ್ರೆ ಅದೇ ಫ್ರೆಶ್ ಹುಡುಗಿ ಅನ್ನೋ ಫೀಲ್ ಬರ್ತಾ ಇದೆ. ಛೇ, ಅದೆಷ್ಟು ಸುಲಭವಾಗಿ ನನ್ನ ಕೈನಿಂದ ಜಾರ್ ಹೋದ್ಲಲ್ಲ ಅಂತ ಈ 4 ವರ್ಷದಲ್ಲಿ 4 ಕೋಟಿ ಸಲ ಆದರೂ ನಿನ್ನ ನೆನಪಿಸ್ಕೊಂಡು ಕೊರಗಿದ್ದೀನಿ ಗೊತ್ತಾ ಚಿನ್ನ. ನಿನಗೂ ನನ್ನ ನೆನಪು ಬರ್ತಾ ಇತ್ತಾ? ಬಂದಿರುತ್ತೆ, ಬಂದಿರಲೇಬೇಕು ಅಲ್ವಾ? ಏನು ಗೊತ್ತಾ ಚಿನ್ನ, ನಿನ್ನ ಅನುಭವಿಸಿದ ಮೊದಲ ದಿನಾನೇ ಡಿಸೈಡ್ ಮಾಡಿದ್ದೆ, ಈ ಹಿಂದೆ ಬೇರೆ ಹುಡುಗಿಯರನ್ನು 1-2 ವಾರ ಮಜಾ ಮಾಡಿ ಮಾರದಂತೆ ನಿನ್ನ ಮಾರೋದು ಬೇಡ. ಸೂಪರ್ ಮಾಲ್ ಇದು, ಆರಾಮಾಗಿ 1 ವರ್ಷ ನಿನ್ನ ಚೆನ್ನಾಗಿ ಅನುಭವಿಸಿ ನೀನು ನನ್ನ ಕಾಲಿಗೆ ಬಿದ್ದು ಬಿಟ್ಬಿಡು ಅಂತ ಅಂಗಲಾಚಿ ನನ್ನ ಬೇಡ್ಕೊಳ್ಳೋದನ್ನು ನೋಡ್ತಾ ಆಹಾ, ನಿನ್ನಂಥ ಹೆಣ್ಣು ಅಳೋ ಸದ್ದು ನನ್ನ ಕಿವಿಗೆ ಇಂಪಾದ ಸಂಗೀತ. ಅದು ಸರಿ, ನನ್ನ ನೋಡ್ತಾ ಇದ್ದ ಹಾಗೆ ಅವತ್ತು ಸಿಗ್ನಲ್ನಲ್ಲಿ ಹುಚ್ಚೆದ್ದು ನಿನ್ನ ಸ್ಕೂಟಿನ ಓಡಿಸ್ಕೊಂಡು ಎತ್ತೆತ್ಲೋ ಓಡಿದೆ. ಇವತ್ತೇನು ಇಷ್ಟು ಆರಾಮಾಗಿ ನನ್ನ ಎದುರಿಗೆ ನಿಂತಿದ್ದೀಯಾ? ಕೇಳುತ್ತಾ ತನ್ನ ಜೇಬಿನಿಂದ ಸಿಗರೇಟ್ ತೆಗೆದು ಹೊತ್ತಿಸಿಕೊಂಡವನು ತನ್ನೆದುರಿಗೆ ಕಣ್ಣು ತುಂಬಿಕೊಂಡಿದ್ದರೂ ಯಾವುದೇ ಭಯ ಇಲ್ಲದೆ ನೋಟದಲ್ಲೇ ಬೆಂಕಿ ಉಗುಳುತ್ತಾ ನಿಂತಿದ್ದ ಹುಡುಗಿಯ ಗಲ್ಲ ಹಿಡಿದು, ನಿಜವಾಗ್ಲೂ ನನ್ನ ನೋಡಿದರೆ ಭಯ ಆಗ್ತಾ ಇಲ್ವಾ? ಕೇಳುತ್ತಾ ಅವಳ ಮುಖಕ್ಕೆ ಹೊಗೆ ಬಿಟ್ಟರೆ ಅವಳು ಮುಖ ಕಿವುಚಿ ಪಕ್ಕಕ್ಕೆ ಹಾಕಿದ್ದೆ ತಡ. ಇದನ್ನೇ ಕಣೆ ಬೇಡ ಅನ್ನೋದು ಹೇಳಿ ಅವಳ ಕೊರಳ ಬಳಿ ಸಿಗರೇಟ್ ತಂದವನು ಅದನ್ನು ಅವಳ ಚರ್ಮಕ್ಕೆ ತಾಗಿಸಿ ಸುಟ್ಟರೂ ಸಣ್ಣ ಸದ್ದು ಆರುಷಿ ಗಂಟಲಿನಿಂದ ಹೊರಬರಲಿಲ್ಲ. ಆದರೆ ನೋವಿಗೆ ಕೆಳತುಟಿ ಕಚ್ಚಿದ ಹುಡುಗಿಯ ಕಣ್ಣಂಚಲ್ಲಿ ಶೇಖರಣೆಯಾಗಿದ್ದ ನೀರು ತನ್ನ ಗಡಿ ದಾಟಿ ಕೆನ್ನೆ ಮೇಲೆ ಸುರಿದ್ರೂ ಅದನ್ನು ತೊಳೆದುಕೊಳ್ಳುವ ಗೋಜಿಗೆ ಹೋಗದೆ ಅವನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತು ಬಿಟ್ಟಿದ್ಲು. ಚಿನ್ನ, ಈ 4 ವರ್ಷದಲ್ಲಿ ಸಖತ್ತಾಗಿದ್ದೀಯಲ್ಲೇ. ನೀನು ನೋಡ್ತಾ ಇದ್ದರೆ ಮತ್ತೆ ನನ್ನ ಅಡ್ಡ ಕರ್ಕೊಂಡು ಹೋಗಿ. ನಿಜ ಹೇಳಬೇಕಂದ್ರೆ ನಾನು ಒಂದು ಸಲ ಅನುಭವಿಸಿದ ಹೆಣ್ಣನ್ನು ಮತ್ತೆ ತಿರುಗಿ ನೋಡಿದ್ದೇ ಇಲ್ಲ. ಆದರೆ ನಿನ್ನ ನೋಡ್ತಾ ಇದ್ದರೆ ನಿನ್ನ ಬಿಟ್ಟು ಬೇರೆ ಯಾವ ಹೆಣ್ಣು ಬೇಡ ಅನಿಸುತ್ತೆ ಹೇಳುತ್ತಾ ಇನ್ನೇನು ಸೀರೆ ಉಟ್ಟಿದ್ದ ಹುಡುಗಿಯ ಬರಿದಾದ ನಡುವಿನ ಮೇಲೆ ಅವನ ಕೈ ಸೋಕಬೇಕು. ಅಷ್ಟರಲ್ಲಿ ಲಿಫ್ಟ್ ಬೇಸ್ಮೆಂಟ್ ತಲುಪಿ ಡೋರ್ ಓಪನ್ ಆಗಿದ್ದೇ ತಡ. ಮಹಿಮ್ ಉರುಫ್ ವಿಜಯ್ ಕೈನ ಒರಟಾಗಿ ಹಿಡಿದು ಲಿಫ್ಟ್ ಹೊರಗೆಳೆದ ಓಜಸ್ ಚಂದ್ರ ಅವನನ್ನು ನೆಲಕ್ಕೆ ಉರುಳಿಸಿ ಅವನ ಎದೆ ಮೇಲೆ ಕಾಲಿಟ್ಬಿಟ್ಟ. ಎಷ್ಟು ಧೈರ್ಯ ಇದ್ದರೆ ಆರುನ್ ಮುಟ್ಟಕ್ಕೆ ನೋಡ್ತೀಯೋ? ಅಬ್ಬರಿಸುತ್ತಾ ಕಾಲಲ್ಲೇ ಒಳ್ಳೆ ಫುಟ್ಬಾಲ್ ಥರ ವಿಜಯ್ ಮುಖ ಮೂತಿ ನೋಡದೆ ಒದ್ದವನ ತೋಳು ಹಿಡಿದು ಪಕ್ಕಕ್ಕೆ ಎಳೆದ ಪೊಲೀಸ್ ಅಧಿಕಾರಿ, ನಾವು ಬಂದಾಯ್ತಲ್ಲ,
ಇನ್ಮುಂದೆ ಇವನನ್ನು ನಾವು ವಿಚಾರಿಸ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಇವನು ಕಾನೂನಿನ ಕಣ್ಣಿಂದ ಇನ್ನು ಮುಂದೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಮೇಡಮ್. ನೀವು ಓಜಸ್ ಅವರ ಮೊಬೈಲ್ಗೆ CCTV ಫುಟೇಜ್ ಕಳಿಸ್ಕೊಡ್ತಾ ಇದ್ದ ಕಾರಣ ಈ ಫ್ರಾಡ್ ಕ್ಷಣ ಕ್ಷಣಕ್ಕೂ ತನ್ನ ನಡೆಯನ್ನು ಹೇಗೆ ಬದಲಾಯಿಸ್ತಾ ಇದ್ದ ಅನ್ನೋದು ಮಾತ್ರ ಅಲ್ಲ, ಲಿಫ್ಟ್ನಲ್ಲಿ ನಿಮ್ಮ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ನಮಗೆ ಸಾಕ್ಷಿ ಸಿಕ್ಕಿದೆ. ಮಿಸ್ಟರ್ ಓಜಸ್, ಮೇಡಮ್ನ ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಕರ್ಕೊಂಡು ಬನ್ನಿ. ಇಂದು ಸಂಜೆ ಇಂದ ಏನಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಹೋಗಲಿ. ಬದ್ಮಾಶ್, ಹೆಣ್ಮಕ್ಳಂದ್ರೇನು ನಿನ್ನ ಆಟಕ್ಕಿರೋ ಗೊಂಬೆಗಳು ಅಂತ ಅಂದ್ಕೊಂಡ್ಬಿಟ್ಟಿದೆಯಾ ಎಂದು ಕೋಪದಲ್ಲಿ ಅವಡುಗಚ್ಚಿದ ಇನ್ಸ್ಪೆಕ್ಟರ್ ಅವನ ಕೊರಳಪಟ್ಟಿ ಹಿಡಿದು ಕೆನ್ನೆಗೆರಡು ಬಾರಿಸಿ ಕಾನ್ಸ್ಟೇಬಲ್ಗೆ ಹೇಳಿ ಕೈಗೆ ಕೋಳ ತೊಡಿಸಿ ಕರ್ಕೊಂಡು ಹೋದರೆ ಆರುಷಿ ಮೊಗವನ್ನು ಕೈ ಬೊಗಸೆಯಲ್ಲಿ ಹಿಡಿದು, ಆರು, ನಿಮಗೇನೂ ಆಗಿಲ್ಲ ತಾನೇ? ನೀವು ಲಿಫ್ಟ್ನಲ್ಲಿ ಬೇಸ್ಮೆಂಟ್ ಕಡೆಗೆ ಬರೋದನ್ನು CCTV ಫುಟೇಜ್ನಲ್ಲಿ ನೋಡಿ ಅವನಿಗೆ ಸರಿಯಾಗಿ ಪಾಠ ಕಲಿಸೋದಕ್ಕೆ ಅಂತ ಇಲ್ಲೇ ಕಾದು ನಿಂತಿದ್ದೆ. ಆದರೆ ಅವನು ನಿಮಗೆ ನೋವು ಕೊಡುವಾಗ ಹಾಗೆ ನೋಡ್ಕೊಂಡು ಸುಮ್ಮನೆ ನಿಲ್ಲೋಕ್ಕಾಗಲಿಲ್ಲ. ಆರು, ನಿಮಗೆ ನೋವು ಕೊಟ್ಟವನನ್ನು ಇಲ್ಲೇ ಜೀವಂತ ಸಮಾಧಿ ಮಾಡದೆ ಹಾಗೆ ಬಿಟ್ಟಿದ್ದು ತಪ್ಪು ಆರು ಎಂದು ಅವಳ ಕೊರಳಲ್ಲಿ ಆಗಿದ್ದ ಸುಟ್ಟ ಗಾಯವನ್ನು ನೋಡಿ ಏನು ಹೇಳಬೇಕು ತೋಚದಾಗಿದ್ದ ಓಜಸ್ ತನ್ನ ಅರಿವಿಗೆ ಬಾರದೆ ಆರುಷಿಯನ್ನು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟ. ಓಜಸ್ನಿಂದ ಇಂಥ ನಡೆಯನ್ನು ನಿರೀಕ್ಷಿಸಿರದ ಆರುಷಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನೋದೇ ತಿಳಿಯದಾಗಿತ್ತು. ಓಜಸ್ನ ಈ ಅಪ್ಪುಗೆಯಲ್ಲಿ ಯಾವುದೇ ರೀತಿ ಕೆಟ್ಟ ಭಾವನೆ ಇಲ್ಲ ಅನ್ನೋದು ಅವಳ ಗಮನಕ್ಕೂ ಬಂದಿತ್ತು. ಅದು ಕೇವಲ ಕಾಳಜಿಯ ಅಪ್ಪುಗೆ. ಆದರೆ ಇಂಥ ಕಾಳಜಿ ತೋರೋವಷ್ಟು ಓಜಸ್ ತನಗೆ ಆತ್ಮೀಯರಾಗಿದ್ದು ಯಾವಾಗ? ಶಿಲೆಯಂತೆ ನಿಂತಿದ್ದ ಹುಡುಗಿಯ ತಲೆಯ ತುಂಬ ಇದೇ ಯೋಚನೆ ತುಂಬಿದರೆ ತಾನು ಜೊತೆಗಿದ್ದು ಸಹ ಆರು ನೋವು ಅನುಭವಿಸ್ಬೇಕಾಗೈತಲ್ಲ ಅಂತ ತನ್ನ ಮೇಲೆ ತಾನೇ ಕೋಪಗೊಂಡಿದ್ದ ಓಜಸ್ ಅವಳಿಂದ ಹಿಂದೆ ಸರಿಯುತ್ತಲೇ ತನ್ನ ಕೆನ್ನೆ ಮೇಲೆ ತಾನೇ ಜೋರಾಗಿ ಹೊಡ್ಕೊಂಡ. ಚಂದ್ರ, ಏನು ಮಾಡ್ತಾ ಇದ್ದೀರಾ? ಓಜಸ್ ನಡೆದುಕೊಂಡ ರೀತಿಗೆ ಗಾಬರಿಗೊಂಡು ಅವನ ಕೈ ಹಿಡಿದು, ಅವನು ನನಗೆ ಹೀಗೆ ಹಿಂಸೆ ಮಾಡಿರೋದು ಹೊಸದಲ್ಲ. ಆದರೆ ಈ ಮೊದಲು ಅವನಿಗೆ ಹೆದರಿ ಅವನೆದುರಿಗೆ ಅಂಗಲಾಚಿ ನನ್ನ ಬಿಟ್ಬಿಡು ಅಂತ ಬೇಡ್ಕೊಳ್ತಾ ಇದ್ದೆ. ಆದರೆ ಇವತ್ತು ಅವನ ಕಣ್ಣಲ್ಲಿ ಕಂಡ ಕ್ರೌರ್ಯ, ಅವನ ಮೃಗವರ್ತನೆ ಯಾವುದೂ ನನ್ನ ಧೈರ್ಯನ ಕುಗ್ಗಿಸ್ಲಿಲ್ಲ. ನೀವು ನನ್ನ ಸಹಾಯಕ್ಕೆ ಬಂದೇ ಬರ್ತೀರಾ ಅನ್ನೋ ನಂಬಿಕೆಯಲ್ಲಿ ಅವನ ಎದುರಿಗೆ ಧೈರ್ಯವಾಗಿ ತಲೆ ಎತ್ತಿ ನಿಂತಿದ್ದೆ. ನಿಜ ಹೇಳ್ತೀನಿ ಚಂದ್ರ, ನನ್ನ ಇವತ್ತಿನ ಧೈರ್ಯಕ್ಕೆ ನೀವೇ ಕಾರಣ. ನಿಮ್ಮ ಸ್ನೇಹ ಸಿಗದೆ ಹೋಗಿದ್ಲಿ ಅವನ ಎದುರಿಗೆ ಹೀಗೆ ಧೈರ್ಯವಾಗಿ ನಿಲ್ಲೋದಕ್ಕೆ ಖಂಡಿತ ನನ್ನ ಕೈನಲ್ಲಿ ಆಗ್ತಾ ಇರಲಿಲ್ಲ ಎಂದು ಹೇಳಿ ಅವನ ಕಣ್ಣಿಂದ ಜಾರಿದ ಕಂಬನಿಯನ್ನು ತೊಡೆದರೆ ಅವನು ಸಹ ಕರವಸ್ತ್ರದಿಂದ ಅವಳ ಮೊಗವನ್ನೆಲ್ಲ ಒರೆಸಿ, ವಿಜಯ್ ಎದುರಿಗೆ ನೀವು ಧೈರ್ಯವಾಗಿ ನಿಂತಿದ್ದನ್ನು ನೋಡಿ ನಿಮ್ಮ ಬಗ್ಗೆ ಹೆಮ್ಮೆ ಅನ್ನಿಸ್ತು ಆರು. ಈಗ ಆ ಮೃಗ ಪೊಲೀಸ್ ಅತಿಥಿ ಆಗಿದ್ದು ಒಳ್ಳೆಯದೇ ಆಯಿತು. ಇನ್ಮೇಲೆ ನಿಮಗೆ ಓಡಾಡುವಾಗ ಅವನೆಲ್ಲಿ ನಿಮ್ಮನ್ನು ಅಪಹರಣ ಮಾಡ್ತಾನೋ ಮತ್ತದೇ ನರಕಕ್ಕೆ ಕರ್ಕೊಂಡು ಹೋಗ್ತಾನೋ ಅನ್ನೋ ಭಯ ಇರಲ್ಲ. ಬನ್ನಿ, ಮೊದಲು ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಗಾಯಕ್ಕೆ ಫಸ್ಟ್ ಏಡ್ ಮಾಡಿಸಿ ಮನೆಗೆ ಹೋಗೋಣ. ಚಿಂಟು ಕೇಳಿದ್ರೆ ಏನೋ ಅಲರ್ಜಿ ಅಂತ ಹೇಳಿ, ಅವನಿಗೆ ಇದೆಲ್ಲ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ ಎಂದು ಹೇಳಿದರೆ ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿ, ನನ್ನ ಪರ್ಸ್ ಹಾಗೆ ಸ್ಕೂಟಿ ಕೀ ಮೇಲ್ ಪಾರ್ಟಿ ಹಾಲ್ನಲ್ಲಿರೋ ಪ್ಯಾಂಟ್ರಿನಲ್ಲಿದೆ ಎಂದು ಆರುಷಿ ಹೇಳಿದ್ರೆ, ನಾನು ಜೊತೆಯಾಗಿ ಬರ್ತೀನಿ ಎಂದು ಹೇಳಿ ಓಜಸ್ ಅವಳ ಜೊತೆಗೆ ಲಿಫ್ಟ್ ಒಳಗೆ ಹೋದವನು ಆರು ಮುಖದಲ್ಲಿ ಇನ್ನೂ ಸಣ್ಣ ಭಯದ ಛಾಯೆ ಇರೋದನ್ನು ಗಮನಿಸಿ ಅವಳ ಸನಿಹ ನಿಂತು, ನಾನು ಜೊತೆಗಿರುವಾಗ ಭಯ ಯಾಕೆ ಅಂತ ಕೇಳಿದ್ರೆ, ತನಗೇನು ಭಯ ಇಲ್ಲ ಅಂತ ಹೇಳಿದವಳು 10 ನಿಮಿಷಕ್ಕೆ ಮೊದಲು ಇದೇ ಲಿಫ್ಟ್ ಒಳಗೆ ಇದ್ದ ಪರಿಸರವನ್ನು ಕಣ್ಣು ಮುಚ್ಚಿ ನೆನೆದು ತನಗಾಗಬೇಕಿದ್ದ ಅನಾಹುತ ತಪ್ಪಿತಲ್ಲ ಸದ್ಯ ಅಂತ ನಿರಾಳತೆಯ ನಿಟ್ಟುಸಿರು ಬಿಟ್ಲು. ನೋಡಿ ಬಾಸ್, ನನ್ನ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ನಿಲ್ಲಿಸಿ ನಾನು ಅಪರಾಧಿ ಅಂತ ನೀವು ಸಾಕ್ಷಿಗಳ ಸಮೇತ ಸಾಬೀತು ಮಾಡಿ ನನಗೆ ಶಿಕ್ಷೆ ಕೊಡಿಸೋ ಹೊತ್ತಿಗೆ ಅದೆಷ್ಟೋ ತಿಂಗಳುಗಳು ಉರುಳು ಹೋಗಿರುತ್ತೋ ಗೊತ್ತಿಲ್ಲ. ಒಂದು ವೇಳೆ ನಾನು ಅಪರಾಧಿ ಅಂತ ನೀವು ಸಾಬೀತುಪಡಿಸಿ ಶಿಕ್ಷೆ ಕೊಡಿಸಿದ್ರು ಅದರಿಂದ ನಿಮಗೇನು ಲಾಭ ಆಗುತ್ತೆ ಹೇಳಿ? ಅಬ್ಬಬ್ಬ ಅಂದರೆ ಒಂದು ಪ್ರಮೋಷನ್ ಅನ್ನೋ ಹೆಸರಲ್ಲಿ ಇನ್ಕ್ರಿಮೆಂಟ್ ಇಲ್ಲ ಒಂದು ಪದಕ, ಅದನ್ನು ಇಟ್ಕೊಂಡು ಏನು ಮಾಡ್ತೀರಾ? ಇದ್ರ ಬದಲು ನನ್ನ ಈಗಲೇ ಬಿಟ್ಬಿಡಿ. ನಿಮ್ಮ ಮೇಲಧಿಕಾರಿ ಕೇಳಿದ್ರೆ ಅವನು ತಪ್ಪಿಸ್ಕೊಂಡು ಹೋದ ಅಂತ ಹೇಳಿ. ನಾನು ಹೇಳಿಕೊಟ್ಟ ಹಾಗೆ ಸುಳ್ಳು ಹೇಳಿ ನೀವು ನನಗೆ ಸಹಾಯ ಮಾಡಿದ್ರೆ ನೀವು ಊಹಿಸೋಕ್ಕೂ ಆಗದಷ್ಟು ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದುಬಿದ್ದಿರುತ್ತೆ ಎಂದು ಹೇಳಿದ ವಿಜಯ್ ಶಾಶ್ವತ್ ಆಲಿಯಾಸ್ ಮಹಿಮ್ ಬಾಜ್ವಾ. ಪೊಲೀಸ್ ಜೀಪ್ನಲ್ಲಿ ಕೈಗೆ ಕೋಳ ಹಾಕಿಸ್ಕೊಂಡು ಕೂತಿದ್ರು ತಾನು ಮಾಡಿರೋ ತಪ್ಪುಗಳ ಬಗ್ಗೆ ಸಣ್ಣ ಅಳುಕು ಇಲ್ಲದೆ ಪೊಲೀಸ್ನವರ ಜೊತೆಗೆ ರಾಜಿ ಸಂಧಾನ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ.
ಆದರೆ ಈ ಮನುಷ್ಯನ ಯಾವ ಮಾತು ಕಿವಿಗೆ ಬಿದ್ದಿಲ್ಲ ಎಂಬಂತೆ ಸುಮ್ಮನೆ ಉಳಿದ ಇನ್ಸ್ಪೆಕ್ಟರ್ ವಿಜಯ್ ಉರುಫ್ ಮಹಿಮ್ನ ಸ್ಟೇಷನ್ಗೆ ಕರೆತರುತ್ತಿದ್ದಂತೆ ಸೆಲ್ಲೊಳಗೆ ಹಾಕಿ ಅವನ ಮೇಲೆ FIR ದರ್ಜು ಮಾಡಿದ್ರು. ಹಣದ ಆಸೆಗೆ ಇನ್ಸ್ಪೆಕ್ಟರ್ ನನ್ನನ್ನು ಬಿಟ್ಬಿಡಬಹುದು ಅನ್ನೋ ನಂಬಿಕೆಯಲ್ಲೇ ಇದ್ದ ವ್ಯಕ್ತಿಗೆ ಈಗ ನಿಜಕ್ಕೂ ಶಾಕ್ ಆಗಿತ್ತು. 4 ವರ್ಷಗಳ ಹಿಂದೆ ಇದೇ ರೀತಿ ಸದಾಶಿವಮೂರ್ತಿ ಅನ್ನೋ ವ್ಯಕ್ತಿ ಜೊತೆಗೆ ಇವನನ್ನು ಬಂಧಿಸಿದ್ದ ಅಂದಿನ ಇನ್ಸ್ಪೆಕ್ಟರ್ ಇವನು ತೋರಿಸಿದ್ದ ಹಣದ ಆಸೆಗೆ ಸಲೀಸಾಗಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಟ್ಬಿಟ್ಟಿದ್ರು. ಇಂದು ಸಹ ಹಾಗೆ ತಾನು ಈಸಿಯಾಗಿ ಕಾನೂನಿನ ಕೈನಿಂದ ತಪ್ಪಿಸ್ಕೊಂಡು ಬಿಡ್ತೀನಿ ಅಂತ ತಿಳಿದಿದ್ದ ಮನುಷ್ಯನಿಗೆ ತನ್ನ ಲೆಕ್ಕಾಚಾರವೆಲ್ಲ ತಲೆ ಕೆಳಗಾಗಿ ಈಗ ಮುಂದೇನು ಮಾಡಬೇಕು ಅನ್ನೋ ಯೋಚನೆಗೆ ಬಿದ್ದಿದ್ದ. ಸೆಲ್ಲೊಳಗೆ ತಲೆ ಮೇಲೆ ಕೈ ಹೊತ್ತು ಒಂದು ಮೂಲೆಯಲ್ಲಿ ಕೂತ ಮನುಷ್ಯ ಈಗ ಯಾರ ಸಹಾಯ ಪಡ್ಕೊಳ್ಳೋದು ಎಂದು ಯೋಚಿಸ್ತಾ ಇರುವಾಗ ತಲೆಯಲ್ಲಿ ಒಬ್ಬರ ಹೆಸರು ಹೊಳೆಯಿತು. ತಕ್ಷಣ ಎದ್ದು ನಿಂತು ಕಂಬಿಗಳಿಗೆ ಮುಖ ಒತ್ತಿಕೊಂಡವನು, ಬಾಸ್, ನಾನು ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇಸ್ ಬುಕ್ ಮಾಡೇ ಬಿಟ್ರಲ್ಲ, ಇದು ಸರಿನಾ? ಹಾಳಾಗೋಗ್ಲಿ, ಆ ನಿಮ್ಮ ಪೇದೆ ನನ್ನ ಮೊಬೈಲ್ ಕಿತ್ಕೊಂಡಿದ್ದಾರಲ್ಲ ಅದನ್ನಾದರೂ 1-2 ನಿಮಿಷ ಕೊಡಿ. ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ನಾನು ಅರೆಸ್ಟ್ ಆಗಿರೋ ವಿಷಯ ತಿಳಿಸ್ಬೇಕು. ಅಷ್ಟಕ್ಕೂ ನನ್ನ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದೀರಾ? ಪೊಲೀಸರನ್ನೇ ಧ್ವನಿ ಏರಿಸಿ ಪ್ರಶ್ನೆ ಮಾಡಿದ. ಇನ್ನೇನು ನಮ್ಮ DSP ಸಾಹೇಬರು ಬರ್ತಾರೆ. ನಿನ್ನ ಈ ಉದ್ದುದ್ದ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಹೇಳ್ತಾರೆ. ಅಲ್ಲಿವರೆಗೂ ತೆಪ್ಪ ಕೂತಿರು ಎಂದು ಇವರು ರೇಗಿ ಕಾನ್ಸ್ಟೇಬಲ್ ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ ಹೇಳಿ ಹೊರಗೆ ಎದ್ದು ಹೋಗಿ ಸಾಹೇಬರಿಗೆ ಕರೆ ಮಾಡಿದರು. DSP ಅವರು 5 ನಿಮಿಷದಲ್ಲಿ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ಕರೆ ಕಟ್ ಮಾಡಿ ಒಳಗೆ ಬಂದು ನೋಡಲು ನೆಲದ ಮೇಲೆ ಆರಾಮಾಗಿ ಅಂಗಾತ ಮಲಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಸಣ್ಣದಾಗಿ ಶಿಳ್ಳೆ ಹೊಡಿತಾ ಇದ್ದಾನೆ ವಿಜಯ್ ಅಥವಾ ಮಹಿಮ್. DSP ಶ್ರವಣ್ ಕುಮಾರ್ ಪೊಲೀಸ್ ಸ್ಟೇಷನ್ ಒಳಗೆ ಆಗಮಿಸುತ್ತಲೇ ಅಲ್ಲಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ SI ಹಾಗೆ ಪೇದೆಗಳೆಲ್ಲ ತಮ್ಮ ಮೇಲಧಿಕಾರಿಗೆ ಗೌರವ ಸೂಚಿಸುವ ಸಲುವಾಗಿ ಸಲ್ಯೂಟ್ ಹೊಡೆದ್ರೆ ಶ್ರವಣ್ ಯಾರ ಕಡೆಗೂ ಗಮನ ಕೊಡದೆ ನೇರ ಸೆಲ್ ಕಡೆಗೆ ನಡೆದಿದ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.